ಹುಟ್ಟುವುದು ಸಾವುದು ದೇವ್ರು ಹಾಕಿರುವಂತದ್ದು. ನಾನು ಈ ರಾಜ್ಯದಲ್ಲಿ ರಾಜಕಾರಣ ಮಾಡೋಷ್ಟು ದಿನ ನನ್ನ ತಮ್ಮ ನನ್ನ ಜೊತೆ ಇರ್ತಾನೆ ಅಂತ ಮನುಗೋಸ್ಕರ ಬಂದಿದ್ದೀನಿ. ಯಾಕಂದ್ರೆ ಯುವಕರು ಬೆಳಿಬೇಕು. ನನ್ನ ತಂದೆನು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಒಂದು ನಂಟು ಇಟ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ. ಒಂದು ಕಾರ್ಯಕ್ರಮ ನಡೆಸಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೆ ಮುಖ್ಯವಾಗಿ ಕಾರಣ ಬಂದು ನಮ್ಮ ಮನೋಹರ್ ಅವರು. ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಆನೇಕಲ್ ತಾಲೂಕಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ರಾಜಮಾನಹಳ್ಳಿ ಮನೋಹರ್ ಅವರ ನೇತೃತ್ವದಲ್ಲಿ ಹಾಗೂ ಯುವ ಕಾಂಗ್ರೆಸ್ನ ಜೈ ಭೀಮ್ ಸೂರಿ ಮತ್ತು ಸಂಘಟಿಗರ ಸಹಭಾಗಿತ್ವದಲ್ಲಿ ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಯುವ ಜನೋತ್ಸವ ಹಾಗೂ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಇನ್ನು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ರಾಜ್ಯದ ಅನೇಕ ತಂಡಗಳು ಭಾಗವಹಿಸಿ ಸಾರ್ವಜನಿಕವಾಗಿ ಬಹಳ ಅದ್ಭುತವಾಗಿ ಪ್ರದರ್ಶನ ನೀಡಿದರು. ಇನ್ನು ಗೆದ್ದಂತಹ ತಂಡಗಳಿಗೆ ಆಯೋಜಕರು ಮತ್ತು ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಇನ್ನು ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ರಾಜಮಾನಹಳ್ಳಿ ಮನೋಹರ್ ಅವರ ಜನಪರ ಕಾರ್ಯಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ, ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಥುರಣ್ಣ ನಲ್ಪಾಡ್ರವರು, ನಟ ದಾನ್ವೀರ್, ಸರ್ಜಾಪುರ ಸದ್ದಾಂ, ಶ್ರೀನಿವಾಸ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ದೊಡ್ಡಹಗಡೆ ಹರೀಶ್ ಗೌಡರು, ಉಲ್ಲಾಸ್ ಬಿ ಶಿವಣ್ಣ, ಎಚ್ಆರ್ ದೀಪಿಕಾ ರೆಡ್ಡಿ, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಮಂಚನಹಳ್ಳಿ ಸುಬ್ರಹ್ಮಣಿ, ಹೆಬ್ಗೋಡಿ ಅಂಬರೀಶ್, ಬಿಪಿ ರಮೇಶ್, ವಿಜಿ ಗೌಡರು, ಬಿಎಂ ರಾಮಚಂದ್ರ, ಮತ್ಕಟ್ಟಿ ಅಂಬರೀಶ್, ಮುನಿರಾಜು, ಪ್ರವೀಣ್, ಪ್ರತಾಪ್, ಅನಿಲ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೊದಲಾದವರು ಭಾಗವಹಿಸಿದ್ರು. ಒಳ್ಳೆ ಕಾರ್ಯಕ್ರಮಗಳು ನಡಿಬೇಕು ಅಥವಾ ಸಂಘಟನೆ ನಡಿಬೇಕು ಅಥವಾ ಏನೇ ಒಂದು ಯುವಕರಿಗೆ ಅಥವಾ ಯಂಗ್ಸ್ಟರ್ಸ್ಗೆ ಒಳ್ಳೆ ಕಾರ್ಯಕ್ರಮಗಳು ನಡಿಬೇಕಂದ್ರೆ ಅಲ್ಲಿನ ಯುವ ಜನತೆ ಬಹಳ ಸ್ಟ್ರಾಂಗ್ ಆಗಿರಬೇಕು. ಏನು ಈ ಭಾಗದ ಶಾಸಕರಿದ್ದಾರೆ ಶಿವಣ್ಣ ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಇಲ್ಲಿನ ಯುವಕರಿಗಾಗಿರ್ಬೋದು ಅಥವಾ ಅವ್ರದ್ದೇ ಆಗಿರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹುಮ್ಮಸ್ಸನ್ನು ಯಾವತ್ತೂ ಕೊಡ್ತಾ ಇದ್ದಾರೆ. ನಾನು ತುಂಬ ಕಾರ್ಯಕ್ರಮಗಳಿಗೆ ಹೋಗೋದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಮನು ಬರಲೇಬೇಕು. ಭಾಳ ದಿನ ಆದಮೇಲೆ ನಾನು ಆನೇಕಲ್ಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಮನು ನಾನು ಬರಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ. ಮನುಗೋಸ್ಕರ ಬಂದಿದ್ದೀನಿ. ಯಾಕಂದರೆ ಯುವಕರು ಬೆಳಿಬೇಕು. ನನ್ನ ತಂದೆನು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಒಂದು ನಂಟು ಇಟ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ. ಸೊ ಎಲ್ಲೇ ಆಗಿರ್ಬೋದು, ಎಲ್ಲಿ ಯೂತ್ ಸ್ಟ್ರಾಂಗ್ ಆಗಿರ್ತಾರೆ ಅಲ್ಲಿ ಆ ಭಾಗ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಇಲ್ಲಿ ಸುಮಾರು ಹಿರಿಯರಿದ್ದಾರೆ. ನನಗೆ ಒಬ್ಬರು ತಗೊಂಡು ಒಬ್ಬರನ್ನ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದೇ ರೀತಿ ಒಳ್ಳೆ ಕಾರ್ಯಕ್ರಮಗಳನ್ನು ಎಲ್ಲರೂ ನಡೆಸ್ಕೊಡಿ. ನೀವು ತುಂಬಾ ವಿಮರ್ಶನೆ ಮಾಡಿದ್ರಿ, ಆದ್ರೆ ಮಕ್ಕಳೇ ಸಖತ್ತಾಗಾಡಿದ್ರಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿರುವಂತ ನನ್ನ ಸ್ನೇಹಿತ, ಇಲ್ಲಿ ಬಾರೋ, ನನ್ನ ತಮ್ಮ ಅಂತಾನೆ ಹೇಳ್ಬೋದು, ವಯಸ್ಸು ನನ್ಗಿಂತ ಜಾಸ್ತಿ ಇರ್ಬೋದು ಗೊತ್ತಿಲ್ಲ, ಬಾರೋ, ನನ್ನ ತಮ್ಮ ಅಂತಾನೆ ಹೇಳ್ಬೋದು. ಆನೇಕಲ್ ಮನೋಹರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಇವರು. ಅವರು ಎಲೆಕ್ಷನ್ ಅವರೇ ಫೈಟ್ ಮಾಡಿದ್ರೆ ಅವರು ಅಧ್ಯಕ್ಷರಾಗ್ತಾ ಇದ್ರು. ನನ್ನ ತಮ್ಮ ಅಂದ್ಬಿಟ್ಟು ಅವ್ರನ್ನ ಸೋಲ್ಸ್ಬಿಟ್ರು. ನಾನು ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಲ್ಲ. ನಾನು ರಾಜ್ಯ ಇಡೀ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟೆ. ಆದ್ರೆ ನಾನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ರಾಜ್ಯ ಅಧ್ಯಕ್ಷ ಆಗ್ತಾ ಇದ್ದ. ಎಲ್ಲ ಯೋಗ್ಯತೆ ಇರುವಂತ ಒಬ್ಬ ಯುವಕ.
ಅಲ್ಲ, ರಾಜ್ಯದಲ್ಲಿ ಅವರ ಸಮಾಜಕ್ಕೆ ಒಳ್ಳೆ ಒಬ್ಬ ನಾಯಕನಾಗಿ ಬೆಳಿತಾನೆ ಅಂತ ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ. ಪ್ರತಿ ವೇದಿಕೆಯಲ್ಲಿ ನಾನು ಮಾತಾಡುವಾಗ ಒಂದು ಮಾತನ್ನು ಹೇಳ್ತೀನಿ, ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಈ ನಲ್ಪಾಡ್ ಅವರು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಸಂವಿಧಾನವನ್ನ ಉಳಿಸುವಂತ ಕೆಲಸ ನಾವೆಲ್ಲ ಭಾಷಣ ಮಾಡುವಂತ ವೇದಿಕೆ ಅಲ್ಲ ಇದು. ಯುವ ಕಾಂಗ್ರೆಸ್ ಮುಖಾಂತರ ನಮ್ಮ ಯುವ ನಾಯಕ ಇವತ್ತು ನಮ್ಮ ಯುವಕರಿಗೆ ಒಂದು ಪ್ರತಿಭೆಯನ್ನ ನೋಡಿಸ್ಬೇಕು, ಯುವಕರು ಒಂದು ಆಟ ಆಡಬೇಕು, ಒಂದು ಡಾನ್ಸ್ ಮಾಡಬೇಕು, ಕಾಂಪಿಟಿಷನ್ ಅನ್ನ ಮಾಡಬೇಕು ಅಂತ ಇಷ್ಟು ಭವ್ಯವಾದ ವೇದಿಕೆಯನ್ನ ಮಾಡಿದ್ದಾನೆ. ಅವನಿಗೂ ಅವನ ಜೊತೆ ಇರುವಂತ ಪ್ರತಿಯೊಬ್ಬ ಯುವ ಕಾಂಗ್ರೆಸ್ನ ನಾಯಕರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನನ್ನ ಸ್ನೇಹಿತಿ, ನನ್ನ ಜೊತೆ ಸ್ಕೂಲಲ್ಲಿ ನನ್ನ ಜೂನಿಯರ್ ಆಗಿದ್ದಂತ ದೀಪಿಕಾ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಭಾಗದ ತುಂಬಾ ಲೀಡರ್ಸ್ ಇದ್ದಾರೆ, ನಮ್ಮ ಲಾಯರ್ ಅಣ್ಣ ಇದ್ದಾರೆ, ನಮ್ಮ ತುಂಬಾ ಕೇಸ್ಗಳನ್ನ ನೋಡ್ಕೊಂಡಿದ್ದಾರೆ, ಅಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ದಾರೆ, ನನ್ನ ಹೆಸರು ಯಾಕೆ ಹೇಳಲಿಲ್ಲ ಅಂತ. ಎಲ್ಲ ನಮ್ಮ ನಾಯಕರಿದ್ದಾರೆ, ನಾನು ಯಾರ ಹೆಸರು ಹೇಳಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಯುವಕ ಬೆಳಿಬೇಕಂದ್ರೆ ನಾನು ಒಬ್ಬ ಕಾರಣ ಅಲ್ಲ, ಈ ಭಾಗದ ನಿಮ್ಮ ಶಾಸಕರಾದಂತ ಶಿವಣ್ಣ ಅವರು ಅದಕ್ಕೆ ಕಾರಣ. ನಾನು ಇವತ್ತು ಶಾಸಕ ಅಂತ ಹೇಳಿ ಹೋಗ್ತಾ ಇದ್ದೀನಿ, ಕೆಲವೇ ದಿನಗಳಲ್ಲಿ ಮಂತ್ರಿಗಳಂತ ಹೇಳುವಂತ ಒಂದು ಅವಕಾಶ ಬಂದೇ ಬರುತ್ತೆ. ನಮ್ಮ ಸದಾಮ್ ಅವರು ಕೂಡ ಈ ಭಾಗದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಮಧುರನ ಹರೀಶನ್ನ ಕೂಡ ಈ ಭಾಗದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರು ಕೂಡ ಒಬ್ಬ ಯುವಕನಿಗೆ ಸ್ಫೂರ್ತಿಯನ್ನ ತುಂಬಿಸಿ ಕೆಲಸ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ಕೂಡ ಇದನ್ನ ಮುಂದುವರಿಸಬೇಕು. ಜಾಸ್ತಿ ಮಾತಾಡಲ್ಲ, ಒಂದೇ ಒಂದು ಲೈನ್ ಹೇಳ್ಬಿಟ್ಟು ಹೊರಟ್ಬಿಡ್ತೀನಿ. ಏನದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಈ ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಬ್ರಿಟಿಷರು ನಮ್ಮನ್ನ ಆಳದಂತ ಸಮಯದಲ್ಲಿ ಯಾವುದೇ RSS ಇರಲಿಲ್ಲ, ಯಾವುದೇ JDS ಇರಲಿಲ್ಲ, ಯಾವುದೇ BJP ಇರಲಿಲ್ಲ. ಏಕೈಕ ಪಕ್ಷ ಇದ್ದದಂತ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ. ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೀನಿ, ನೀವು ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಆ ಕಾಂಗ್ರೆಸ್ನ ಕೈಯನ್ನ ನೀವೆಲ್ಲರೂ ಕೂಡ ಹಿಡಿಬೇಕು ಅಂತ ಕೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್. ನಾನು ತುಂಬಾ ಈಸಿಯಾಗಿ ಯಾರನ್ನು ತಮ್ಮ ಅಣ್ಣ ಅಂತ ಹೇಳಲ್ಲ. ನನ್ನ ಗುರುಗಳು ಅಂದ್ರೆ ಒಂದೇ ಒಂದು, ಇಡೀ ರಾಜ್ಯಕ್ಕೆ ಗೊತ್ತು, DK ಶಿವಕುಮಾರ್. ಅದ್ ಬಿಟ್ಟು ನಾನು ಯಾರ ಮುಂದೆನೂ ನಿಂತ್ಕೊಳ್ಳಲ್ಲ, ಯಾರ ಪಕ್ಕನೂ ಹೋಗಲ್ಲ. ನನಗೆ ಒಂದೇ ಬಾಸ್. ಊಟದ ಕೂಡ ನಮ್ಮ ಅಪ್ಪ ಇದ್ದಾರೆ, ನನಗೆ ಸಿಕ್ಕಿರುವಂತ ಬಾಸ್ ನಮ್ಮ DK. ನನಗೆ ಕಲ್ಸ್ಕೊಟ್ಟಿರೋದು ಏನು ಅಂದ್ರೆ ಒಂದೇ ಒಂದು ಮಾತು, ನಾಯಕತ್ವ ಯಾವಾಗ ಉಳಿಯುತ್ತೆ ಅಂದ್ರೆ ಇನ್ನೊಬ್ಬ ನಾಯಕನನ್ನ ಹುಟ್ಟಾಕಿದ್ರೆ ನೀನ್ ನಾಯಕ ಅಂತಾರೆ. ಇವನಲ್ಲಿ ಆ ಗುಣ ಇದೆ. ಆ ಗುಣ ಇವನೊಬ್ಬ ನಾಯಕನಾಗಕ್ಕೂ ಇನ್ನೂ ಬೇರೆಯವ್ರನ್ನ ನಾಯಕ ಮಾಡುವಂತ ಗುಣ ಇದೆ. ಆದ್ರಿಂದ ಇವನ್ನ ತಮ್ಮ ಅಂದು ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಅವರ ಸಮಾಜದ ನಾಯಕರನ್ನ ಗಟ್ಟಿ ಮಾಡಿ ನಮ್ ಜೊತೆ ಸೇರಿಸ್ಲಿ ಅಂತ ಹೇಳ್ತಾ, ಚೈತ್ರ ನಾನೊಂದು ಮಾತು ಹೇಳ್ತೀನಿ, ಹುಟ್ಟೋದು ಸಾವೋದು ದೇವ್ರು ಹಾಕಿರುವಂಥದ್ದು. ಯಾವ ಮನೆಯಲ್ಲಿ ನಾನು ಹುಡ್ತೀನಿ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ನ, ಇಂಥವ್ರ ಮನೆಯಲ್ಲಿ ಇಂಥವ್ರಿಗೆ ಮಗ ಆಗಿ ಹುಟ್ಟು ಅಂತ ದೇವ್ರು ಹುಟ್ಟಿಸಿದಾನೆ, ಅಲ್ಲಿ ಹುಟ್ಟಿದೀವಿ. ಆದ್ರೆ ನಾವು ಸಾಯುವಾಗ ಎಲ್ಲಿ ಸಾಯ್ತೀವಿ ಅನ್ನೋದು ಮುಖ್ಯ, ಏನಾಗಿ ಸಾಯ್ತೀವಿ ಅನ್ನೋದು ಮುಖ್ಯ, ಈ ಸಮಾಜಕ್ಕೆ ಏನ್ ಮಾಡಿ ಸಾಯ್ತೀವಿ ಅನ್ನೋದು ಮುಖ್ಯ. ನನಗೆ ಗೊತ್ತಿದೆ, ನಾನು ಈ ರಾಜ್ಯದಲ್ಲಿ ರಾಜಕಾರಣ ಮಾಡೋಷ್ಟು ದಿನ ನನ್ನ ತಮ್ಮ ನನ್ನ ಜೊತೆ ಇರ್ತಾನೆ ಅಂತ.
ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಚೈತ್ರ ಅವರು ಕೂಡ ನನ್ನ ಹಳೆ ಸ್ನೇಹಿತರು, ನಮ್ಮ ಒಳ್ಳೆ ಆಂಕರ್ ಮಾಡ್ತಾರೆ, ಎಲ್ಲ ಕಡೆ ಇರ್ತಾರೆ, ಒಳ್ಳೆತನ ಬೆಳೆಸ್ಕೊಂಡು ಬಂದಿದ್ದಾರೆ. ದೇವರು ಅವ್ರಿಗೂ ಆಯುಸ್ಸು ಆರೋಗ್ಯ ಇನ್ನೊಂದಷ್ಟು ಒಳ್ಳೆದನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾನು ಒಂದೇ ಮಾತು ಹೇಳ್ತೀನಿ, ನಾನು ಪೊಲಿಟಿಕ್ಸ್ ಬರ್ಬೇಕಂದ್ರೆ ನಮ್ಮ ಅಜ್ಜ ನಮ್ಮ ಅಪ್ಪ ನನ್ನ ಫ್ಯಾಮಿಲಿ ಎಲ್ಲ ಪಾಲಿಟಿಕ್ಸು ಬಿಸ್ನೆಸ್ಸು ಮಾಡ್ಕೊಂಡೇ ಇತ್ತು. ನನಗೆ ಈಸಿಯಾಗಿ MLA ಆಗ್ಬಿಡ್ಬೋದಿತ್ತು ಎಲ್ಲಾದ್ರೂ ಒಂದ್ ಕಡೆ ನಿಂತು. ಆದ್ರೆ ನನ್ನ ಗುರಿ, ನನ್ನ ತಮ್ಮಂದಿರು ಮನು ಅಂತವರು, ಜಾನಿ ಅಂತವರು, ರಾಮ್ ಅಂತವರು, ಒಂದು 25-30 ಜನ ಯುವಕರು ನನ್ನ ಜೊತೆ MLA ಆಗಿ ಬರೋದು ನನ್ನ ಗುರಿ. ಆ ಗುರಿಯನ್ನ ಮುಟ್ಟೋ ತನಕ ನಾವು ಅದನ್ನ ನಿಲ್ಸಲ್ಲ. ಚಪ್ಪಾಳೆ ಬರ್ಲಪ್ಪ. ನಿಮ್ಮಲ್ಲಿ ಒಬ್ಬನ್ನ MLA ಮಾಡಬೇಕು ಅಂತ ಕನ್ಸನ್ನ ಕಂಡಿದ್ದೀನಿ. ಆ ಕನ್ಸನ್ನ ನೆನ್ಸ್ ಮಾಡಕ್ಕೆ ನೀವೆಲ್ಲರೂ ಕೂಡ ಜೊತೆ ಇರಬೇಕು. ದೀಪಿಕಾ ಅವರು MLA ಆಗ್ಬೇಕು. ಲಘು ಲಘು ಟೂ ಪ್ರಾಬ್ಲಮ್. ಓ ಟೂ ಪ್ರಾಬ್ಲಮ್, ಟೂಲ್ ಪ್ರಾಬ್ಲಮ್. ಅಯ್ಯ ನಿನ್ ತಾಯಿಗೆ ತಾಯಿಗೆ ಪ್ರಾಬ್ಲಮ್. ನಾಲ್ಗೆ ಅಯ್ಯೋ ನಿನ್ ತಾಯಿಗೆ ಗಟ್ಟಿ ಭಯ ಆಗೋಯ್ತು. ಏನಪ್ಪ ನಮ್ಮ ಅವ್ನ ಕರ್ಕೊಂಬತ್ತಾನ ಆನೆಕಲ್ಗೆ ಅಂತ. ತಾಯಿ ತಾಯಿ ಅಯ್ಯ ನಿನ್ ತಾಯಿ 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 ಅಮ್ಮ ಅಮ್ಮ ನಿಮ್ಮ ತಾಯಿ ಸಾಯಿ ತಾಯಿ ತಾಯಿ ನಾಯಿ. ಓಯ್ ನನ್ನ ಮನ ನಾಯಿ ಅಂತ ಇದ್ದೀರಾ? ಓ ಹಾಯ್ ಚಟಸ್ ಹಾಯ್. ಯಾರವರು? ಟಿಕೆಡಿ. ಟಿಕೆಡಿ ಅಲ್ಲ ಅದು, ಟಿಕೆಡಿ. ಓ ಟಿಕೆಡಿ, ಟಿಕೆಡಿ ಕಣೋದು, ಟಿಕೆಡಿ ಅಲ್ಲ. ಹಾಯ್. ಇವರು ಯಾರು? ಮನ್ಯೀತ. ಏನ್ ಮನ್ಯೀತ ಟೆಕ್ ಬರ್ತ ಅವರು? ಮನ್ಯೀತ ಯಾವ ಮನೇತ ಮೋಹಿತ ಅಂತ? ಮಹೇತ. ಓ ಮಹಿತ ಮಹಿತ ಅಲ್ವಾ? ಮನೋಹರ ಮನೋಹರ ಗೊತ್ತು ಗೊತ್ತು, ಅವರೇ ಕತ್ತಿದ್ದು ನಿನ್ನ. ನೀನು ನಮ್ಮ ಸಿನಿಮಾಗೆ ಡೈಲಾಗ್ ರೈಟರ್ ಅಂತೆ. ಇವನೇ ಡೈಲಾಗ್ ಹೇಳಕ್ ಬರಕ್ಕಿಲ್ಲ. ಟಿಕೆಡಿ ಟಿಕೆಡಿ ಅಂತಾನೆ. ನಮ್ಮ ತಾಯಿ ಮಾತ್ರ ಕರ್ಕೊಂಡ್ಬರೋಣ 25 ಸರಿ. ಹಲೋ, ಚೇರ್ ಖಾಲಿ ಇದೆ, ಹಂಗೆ ಹಿಡ್ಕೊಂಡ್ರಿ, ಅವಾಗ ಅವಾಗಲ್ಲಿ ಬಂದ್ರು ಬರ್ಬೋದು. ಜನ್ಮತ್ತೆ ನಾನು ಹೇಳಿದ್ದು, ನಾನು ಬಂದ್ರು ಬರ್ಬೋದು ಅಂದೆ ಕಣ. ಓಕೆ ನೋಡ, ನಾನೊಂದು ಒಳ್ಳೆ ಸಿನಿಮಾ ತೆಗಿತಾ ಇದ್ದೀನಿ. ಓಕೆ, ಇಲ್ಲಿ ಯಾರ್ಯಾರು ಹೀರೋ ಆಗ್ಬೇಕು ಅಂತಿದ್ರಿ ಒಂದ್ಸಲ ಕೈ ಎತ್ತಿ. ಓಕೆ ಓಕೆ, ಎಲ್ಲ ಒಂದು 15 ಬಿಲ್ಡಿಂಗ್ ಇದೆಯಾ? ಮಾರ್ಬಿಟ್ಟು ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ದುಡ್ಡು ತಗವ. ಪ್ರೊಡ್ಯೂಸರ್ ನಿಮ್ಮ ಅಪ್ಪ, ನೀನೇ ಹೀರೋ. ಓಕೆ ಹೋಗ್ಲಿ. ಆ ಪಾಪು ಕೈ ಎತ್ತಾದೆ. ನೀನು ಹೀರೋ ಮಾಡ್ತು ಅಂದ್ರೆ ಏನು ಹೀರೋಯಿನ ತೊಟ್ಲಲ್ಲಿ ಮಲಗಿಸಿರ್ಲ ಹಿಂಗೆ ತಳ್ಳ? ಚೇರ್ ಅಷ್ಟು ನೀನು ಮಾಡ್ತಿ ಕಣ ಹೀರೋ. ತೆಗ್ತೀನಿ ಹಾಕಿಲ್ಲ, ಅವ್ನು ಚಡ್ಡಿ ಹಾಕ್ತವನೇ ಹೀರೋ ಮಾಡ್ತೀನಿ ಅಂತ. ನೀನು ಪ್ಯಾಂಟ್ ಹಾಕ್ತಾನೆ, ಅಷ್ಟೊತ್ತಿಂದ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಸರಿ, ನೆನ್ನೆ ರಾತ್ರಿಯಿಂದ ಒಬ್ಬ ವಿಡಿಯೋ ಕಾಲ್ ಮಾಡ್ತಾ ಇದ್ದಾನೆ, ಅವನ ಕರ್ಸ್ಬಿಡು. ಕರ್ಸಿ ಕರಿ ಕರಿ, ನೀನ್ ಕರಿ. ನೀನು ಹೀರೋ ಅಲ್ಲ, ಅವನ್ ಕರಿ. ಮೂವಿ ಮೂವಿ ನಿಮ್ಮ ಹೀರೋ ಬೈದ್ಬಿಡು ಅಂತ ಒಂದೇಟು ಹೊಡೆದ್ಬಿಡು. ಈ ತರ 25 ಸರಿ ನಿಮ್ಮ ಅನ್ಬೇಡ, ಕರಿ ನಿಮ್ಮ. ನಾನೇ ಕರಿತೀನಿ, ಬಾರೋ ಹೀರೋ
ಬರ್ಬೇಕಾದ್ರೆ ಹೋಗಿ ನೀನು ಆ ಕ್ಯಾರವನ್ನೆಲ್ಲ ರೆಡಿ ಮಾಡೋಗು, ಹೋಗಿ ಅವ್ನು ಕಳ್ಸೋ ಹೋಗ್. ವೈಟ್ ವೈಟು ಅಲ್ಲೆಲ್ಲ ಗೆರೆ ನೀಲಿದು ವೈಟು ಇಲ್ಲಿ ಸುಮಾರು ಜನ ಹಾಕೋರು ಗೊತ್ತಾಯ್ತಲ್ವಲ್ಲ ಸರ್. ಪ್ಯಾಂಟ್ ಯಾವ ಕಲರ್ ಹಾಕಿದ್ರೆ ಮಗ ಜೀನ್ಸ್ ಪ್ಯಾಂಟ್ ಅಲ್ಲಲ್ಲೇ ಹರಿದೋಗದೆ ಹೊರದೋಗಿರೋದು ಯಾಕಾಗ್ತೆ? ನಿಮ್ಮ ಅಪ್ಪ ಕೊಡ್ಸಿದ್ದಲ್ಲ ಹಾಕಿವ್ನಿ, ನಿಮ್ ಮಗು ಕೊಡ್ಸಿದ್ಲಲ್ಲ ಹಾಕಲಾಕೈತಿ ನನ್ ಮಗನೇ. ಇಲ್ಲಿ ಸುಮಾರು ಜನ ಬ್ಲ್ಯಾಕ್ ಪ್ಯಾಂಟ್ ಹಾಕೋರು ಗೊತ್ತಾಯ್ತಲ್ವಲ್ಲ ಸರ್. ಚಡ್ಡಿ ಯಾವ ಕಲರ್ ಹಾಕಿದ್ರೆ? ಪ್ಯಾಂಟ್ ಆದ್ರೆ ಪ್ಯಾಂಟ್ ಬಿಟ್ಬಿಟ್ಟು ತೋರ್ಬೋದು, ಶರ್ಟ್ ಆದ್ರೆ ಶರ್ಟ್ ಬಿಟ್ಬಿಟ್ಟು ತೋರ್ಬೋದು, ಚಡ್ಡಿ ಬಿಟ್ಬಿಟ್ಟು ತೋರಕಾಯ್ತದ? ಸರ್ ನಮಸ್ತೆ ಸರ್. ಸರ್ ಇಲ್ಲಿ ಆಡಿಷನ್ ಎಲ್ಲ ಇಲ್ಲಿ ನಡೀತದೆ, ಇಲ್ಲಿ ನಡೀತದೆ. ಡೈರೆಕ್ಟರ್ ನಾನೇ ಎಲ್ಲಿ ನಡೀತಾದೆ? ಇಲ್ಲಿ ನಡೀತದೆ. ಡೈರೆಕ್ಟರ್ ಎಲ್ಲಿ ನಡೀತಾದೆ? ಅಮ್ಮನ ಕೋಣೆಲ್ ನಡೀತದೆ. ಓದಿಯಾ? ನಾನೇ ಹೋಯ್ಕಿಲ್ಲ ಸರ್. ಓದಿಲ್ಲ? ಇಲ್ಲ ಸರ್. ಸರ್ ನಿಮ್ ತಮ್ಮ ಹೇಳ್ತೀನಿ ಸರ್, ನಾನು ಹೀರೋ ಆಗ್ಬೇಕು ಅಂತ ಚಾನ್ಸ್ ಕೊಡಿ ಸರ್. ಹೀರೋ ಆಗ್ಬೇಕಂತಲ್ಲ ಇವನು ಕರೆಕ್ಟಾಗಿ ನೋಡ್ರ ಒಳ್ಳೆ ತಡೆ ಹೊಡೆಯ ನೋಡ. ಈಗ ನಾನು ನಿಮ್ಗೆ ಡೈಲಾಗ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಹೇಳ್ಕೊಡ್ಬೇಕು. ಆಯ್ತು ಬಾರ ಸರಿ ಬರ್ರಿ, ಡೈಲಾಗ್ ಹೇಳ್ಕೊಡ್ತೀನಿ. ಸರಜಾಗ್ತೀರ ಎಷ್ಟು ಜನ ಇದ್ರ ಕೈ ಎತ್ತಿ? ಓ ಎಲ್ಲ ಇಲ್ಲೇ ಕೂತವ್ರೆ. ಸರಜಾಕೋ ಎಲ್ಲಿದ್ದಾರೋ? ಅಲ್ಲಿ ಹೇಳಕ್ಕಂತ ಸತ್ತವ್ರು ನೋಡೋದು. ಅಯ್ಯೋ ಏನಾಯ್ತಕ್ಕ? ಜನ ಎಲ್ಲಿ ಕೂತಿದ್ದಾರೆ? ಇಲ್ಲಿ ಕೂತಿಲ್ವಾ? ಆಯ್ತು ಸರಜಾಕೋ ಕಳೆ ಕೀಳಕ್ ನಾ ಕಾಳಿಲ್ಲ, ಕರ್ಕೊಂಡು ಬೇಗ ಬಂದ್ಬಿಡು. ಬಿಡಿ ಸರ್, ಬೆಳಗ್ಗೆ ಈಗ ಕಾರ್ಯಕ್ರಮ ನಡೀತಾ ಇಲ್ವಾ? ಕಳೆ ಕೀಳಕ್ ಕರಿತಾ ಇಲ್ಲ, ನಾವು ಡೈಲಾಗ್ ಹೇಳ್ತಾ ಇದ್ದ ಆಡಿಷನ್. ಆಯ್ತು ಕ್ಯಾಮ್ರಾ ರೋಲ್ ಆಕ್ಷನ್. ಏನ್ ಮಾಡ್ದೆ? ನಾವು ಫಸ್ಟ್ ಟೈಮ್ ಮಾಡ್ತೀವಿ ಮಾಡೋ ಕ್ಯಾಮ್ರಾ ಸೆಟ್ ಮಾಡ್ಕೊಂಡೆ. ನಾವು ಬಿಟ್ಟಿದ್ದ ಕ್ಯಾಮ್ರಾ ಇಲ್ಲಿ ಇಲ್ಲ ನಿಮ್ಮ ಅಪ್ಪ ಇಟ್ಟಿದ್ದ. ಆಯ್ತು ಕ್ಯಾಮ್ರಾ ರೋಲ್ ಆಕ್ಷನ್. ಏನ್ ಹೇಳ್ಬೇಕು ಹೇಳು? ಸರಜಾಕೋ ಹೋಗು. ಕ್ಯಾಮ್ರಾ ರೋಲ್ ಆಕ್ಷನ್. ಯಾಕೆ ನಾವು ವೈಕ್ಲು ನಗ್ತಾರೆ? ಆ ವೈಕ್ಲು ನಗಕ್ಕೆ ಬಂದ್ರೆ ಚಡಿ ಬಿಚ್ಚ ಕುಣಿಯಾಕತ್ತದ? ಆಯ್ತು ಕ್ಯಾಮ್ರಾ ರೋಲ್ ಆಕ್ಷನ್. ಸೊ ಎಲ್ಲಿ ನಿಂತ್ಕೋಬೇಕು? ಆನೇಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಬಿಡು, ಹೋಗಿ ಸ್ಟೇಜ್ ಅಲ್ಲಿ ಹಾಕಿದಾರೋ. ಆಯ್ತು ಹೋಗು. ಕ್ಯಾಮ್ರಾ ರೋಲ್ ಆಕ್ಷನ್. ಅವತ್ತ ಹೆಸರೇನು? ಗೊತ್ತಾಯ್ತು ಅಲ್ಲ, ಸರಜಕ. ಸರಜಕೋ ಅನ್ನ ಮಾಡಿದ್ಯಾಕೋ, ಸಾರು ಮಾಡಿದ್ಯಾಕೋ, ಉಪ್ಪುಕ ಏನ್ ಕುಡ್ದ? ಒಂದ್ ಮಗು ಕೊಟ್ಟಿದ್ದ ಕಾಸ. ಮತ್ ಗಡ್ಲಿ ಹಾಕಿಂಗಾಯ್ತು. ನನ್ನ ಮಗ ಯಾವ್ದೋ ಓಟಿ ಕುಡ್ದವನೇ ನನ್ನ ಮಗ ನೀರಾಗ ಹಂಗೆ ಕುಡ್ದ. ಸರ್ ನೀವು ಹೇಳ್ಕೊಟ್ಟಂಗೆ ಹೇಳ್ತೀನಿ ಸರ್. ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ಕೊಟ್ಟಂಗೆ ಹೇಳ್ತೀನಿ. ಓಕೆ ಸರಜಕೋ ನಾನು ಹೇಳಗಂಟಿರು. ನಾನು 7 ಗಂಟೆ ಇರು. ಅದು ಹಂಗಲ್ಲ. ಬರ್ಮಾಡ್ಕೊಳ್ಳಿ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಹೆಸರು ಕೇಳಿಸ್ತಿಲ್ಲ ನನಗೆ. ಪಡಿಸುತ್ತೇನೆಂದ್ರೆ ಮೇ ತಿಂಗಳು 9ನೇ ತಾರೀಕು ಅತ್ತಿಬೆಲೆ ವೃತ್ತದಲ್ಲಿ ಭೀಮೋತ್ಸವ ಎಂಬ ಕಾರ್ಯಕ್ರಮ ನಮ್ಮೆಲ್ಲರ ಭಾರತ ಭಾಗ್ಯವಿಧಾತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿಯನ್ನು ಮೂಡಿಸಲು ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟಗಾರರಿಗೆ ಸನ್ಮಾನ ಮತ್ತು SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ವಿ
ಕಾಂಗ್ರೆಸ್ನ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮನೂರ್ ಅವರೇ, ಉಲ್ಲಾಸ್ ಅವರೇ, ಉಪಾಧ್ಯಕ್ಷರು ಯಲ್ಲಪ್ಪನವರೇ, ಮತ್ತು ನಮ್ಮ ಅನೇಕ ಜನ ಮಡಿವಾಳ ಸೂರಿ ಮತ್ತು ಎಲ್ಲ ನಮ್ಮ ಮುಖಂಡರುಗಳೇ, ಯಾರು ಕೂಡ ನೆಟ ಬಾಸ್ ಬೇಡಿ, ಎಲ್ಲ ನಮ್ಮ ಮುಖಂಡರು ಕೂಡ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯುವಕರಿಗೆ ಒಂದು ಸ್ಫೂರ್ತಿ ನೀಡುವಂಥ ಒಂದು ಕಾರ್ಯಕ್ರಮ. ಅದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಯುವಜನತೆಗಿರ್ತಕ್ಕಂಥ ಒಂದು ನೃತ್ಯವನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮ ನಡೆಸಿ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ನನ್ನ ಯುವಕರಿಗೆ ವಿಶೇಷವಾಗಿ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಾಸಕರ ಬಗ್ಗೆ ತುಂಬ ಹೊರತಾರೆ ಶಿವಣ್ಣ ಸರ್. ಅವ್ರು ಹೇಳಿದಾಗ ಮೇಡಮ್ ಅವರು ಹೇಳ್ತಾರೆ, ಅವ್ರು 3 ವರ್ಷ ಆಟಗಳ ಜೂನ್ ಪರ್ಯಂತ ದೇವಾಲಯದಲ್ಲಿ ಭಗವಂತ ಅವ್ರಿಗೆ ಇನ್ನೂ ಉನ್ನತ ಸ್ಥಾನಗಳನ್ನು ಕಲ್ಪಿಸ್ಕೊಟ್ಟು ಮಿನಿಸ್ಟರ್ ಆಗ್ಬಿಟ್ಟು ಅವ್ರಿಗೆಲ್ಲ ಒಳ್ಳೆಯದು. ಹಾಗೆ ನಂತರ ಪುತ್ತೂರು ಕಲಿಸು ನಮ್ಮದು ಬೇಸಿಗೆ ಶುರುವಾಗಿದೆ. ಮನಸ್ಸುಗಳು ನಾವೇ ಇಷ್ಟೊಂದು ದಾನದಲ್ಲಿ ಅನುಭವಿಸ್ತಾ ಇದ್ದೀವಿ. ದಯಮಾಡಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಒಂದು ಒಳ್ಳೆ ಭಗವಂತ ಮೆಚ್ಚುವಂಥ ಕಾರ್ಯಗಳೆಲ್ಲ ದಯವಿಟ್ಟು ಭಗವಂತ ಮೆಚ್ಚುವಂಥ ಅವರು ಮುಖಾಂತರ ಎಸ್ಪೆಷಲಿ ಈ ಪ್ರೈಸ್ ಮನಿ 50,000, 30,000, 10,000 ಅಂತ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ ದೊಡ್ಡ ವೇದಿಕೆ ಆನೇಕಲ್ನಲ್ಲಿ ಮತ್ತೆ ಏನ್ ವಿಶ್ ಮಾಡ್ತೀರಾ ಅವರು? ತುಂಬಾ ಖುಷಿ ಆಯಿತು. ಆಕ್ಚುಲಿ ಕಾರ್ಯಕ್ರಮದ ಹೊರಗೆ ಮೂಲನೇ ನಮ್ಮ ಮನೋರು. ಸೊ ಇದೇ ರೀತಿ ಈ ಥರ ಒಂದು ಪ್ರೋತ್ಸಾಹ ಕೊಡ್ತಾ ಹೋದ್ರೆ ಹೊರಗಡೆ ಕಾರ್ಯಕ್ರಮಕ್ಕೆ ತುಂಬ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ಇದೇ ರೀತಿ ಕಾರ್ಯಕ್ರಮಗಳನ್ನ ನಡ್ಕೊಂಡೋಗಿ ಯುವ ಜನತೆಗಾಗಿ ಯುವ ಶಕ್ತಿಗಾಗಿ ನೀವು ಯುವ ಜನೋತ್ಸವದ ಏನು ಮಾಡಿದ್ರೆ ಪ್ರತಿ ವರ್ಷ ಇದೇ ರೀತಿ ನಡೆದು ಹಾಗೆ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಭಾಗವಹಿಸಿ. ಗಿಫ್ಟ್ ಏನು ಅಂದ್ರೆ ನೀವು ಅವ್ರ ಜೊತೆ ಒಂದು ಸ್ಟೆಪ್ ಹಾಕ್ಬೇಕು. ಆವಡಿಗ ಅಂತಾರೆ, ಆವುಡಿಗ ಅಂತಾರೆ, ಜಂಡು ಮೋಡಿ ಮಾಡೋಣ ಗಾರುಡಿಗ ಅಂತಾರೆ. ಎದುರುಗಡೆ ನಿಂತಿರೋ ಶತ್ರು ಎದುರಿಸಿರೋಣ ನಮ್ಮ ಮನು ಅವರ ಬರ್ಡೇ ಇತ್ತೀಚೆಗೆ ಅದಕ್ಕೆ ಕೇಕ್ ಹೇಳಿದೆ. ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವಜನೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮೊಂದು ನಾನು ಮತ್ತು ನಮ್ಮ ತಂಡದವರು ಒಂದು ಕನಸನ್ನು ಕಂಡಿದ್ವಿ. ಅದು ಇವತ್ತು ನಿಜ ಆಯಿತು. ಯಾಕಂತಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು ತಂಡಗಳು ಮತ್ತು ನಮ್ಮ ಆನೇಕಲ್ಲಲ್ಲಿ ಕೂಡ ಎಲ್ಲ ಒಂದು ಕಲಾವಿದರು ಮತ್ತು ನಮ್ಮ ಪ್ರವೀಣ್ ಮತ್ತು ಪ್ರತಾಪ್ ಹಾಗೂ ನಮ್ಮ ಅನಿಲ್ ಅವರು ಕೂಡ ಬಹಳ ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲು ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು, ನನ್ನ ಅನ್ನದಾತರಾದಂಥ ಅವರು. ಯಾಕಂದರೆ ಅವರಿಲ್ಲ ಅಂದರೆ ನಾವಿಲ್ಲ ಈ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಾ, ಹಾಗೆ ನಮ್ಮ ಯುವ ನಾಯಕರಾದ ನಮ್ಮ ಉಲ್ಲಾಸ್ ಅವರು ಕೂಡ ಈ ಒಂದು ನಮ್ಮ ಕಾರ್ಯದಲ್ಲಿ ತುಂಬ
ನನಗೆ ತುಂಬ ಇಂಪಾರ್ಟೆನ್ಸ್ ಅವರು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಹಾಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯ ನಾಯಕರು ಎಲ್ರಿಗೂ ಕೂಡ ನಾನು ಈ ಒಂದು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ಇನ್ನೂ ಅದ್ದೂರಿಯಾಗಿ ಈ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ. ಈಗ ನಾನು ಇಷ್ಟೆಲ್ಲ ಹೇಳಿದ್ರೆ ಅದಕ್ಕೆ ಧನ್ಯವಾದ. ಬಟ್ ನಿಮ್ಮ ಇನ್ಸ್ಪಿರೇಷನ್ ಹೆಂಗೆ ನೀವು ಈ ಥರ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಬೇಕು, 50,000 ರೂಪಾಯಿ ಕೊಡಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ಇಲ್ಲ, ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಕೂಡ ಡ್ಯಾನ್ಸ್ ಮಾಡಿಕೊಂಡೇ ಬಂದಿದ್ದು. ಅದೊಂದು ಆವತ್ತು ಆಸೆ ಇತ್ತು, ಅದೊಂದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಬೇಕಂತ. ಅದೊಂದು ತಲೆಯಲ್ಲಿದ್ದು ಮಾಡಿದ್ದು. ಮುಂದಿನ ದಿನಗಳಲ್ಲಿ 1 ಲಕ್ಷ ಪ್ರೈಸ್ ಬಂದಿದ್ದು ಮಾಡ್ತೀವಿ. ಅರೆ ವಾ, ಇದು ಜೋಶು, ಇದು ನಿಜವಾದ ಮಾತು. ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ. ಇವತ್ತು ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರುಗಳು, ಯುವಕರೆಲ್ಲರೂ ಕೂಡ ಸೇರಿ ಆನೇಕಲ್ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನು ನಮ್ಮ ಯುವಕರಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಗುರುತಿಸುವಂಥ ಒಂದು ಕೆಲಸವನ್ನು ನೃತ್ಯ ಮಾಡುವಂಥವ್ರು ಯಾರಿದ್ದಾರೆ, ಯಾರು ಚೆನ್ನಾಗಿ ಆಡ್ತಾರೆ ಅಂತೇಳಿ ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ವೇದಿಕೆ ಮುಖಾಂತರ ಅವ್ರನ್ನ ಗುರುತಿಸುವಂಥ ಕೆಲಸವನ್ನು ಯುವಜನೋತ್ಸವದ ಕಾರ್ಯಕ್ರಮದ ಮುಖಾಂತರ ಇವತ್ತು ಮಾಡಿದ್ದಾರೆ. ಅವರಿಗೆ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡಿ ಅವರಿಗೆ ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಯುವಕರಿಗೆ ಎಷ್ಟೋ ಕಡೆಗೆ ವೇದಿಕೆಗಳು ಸಿಗೋದಿಲ್ಲ ಪಾಪ. ಎಷ್ಟೋ ಒಳ್ಳೊಳ್ಳೆ ಪ್ರತಿಭೆಗಳು ನಮ್ಮ ಮಧ್ಯದಲ್ಲಿದ್ದರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ, ಬೇರೊಬ್ಬರು ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಂಥ ವೇದಿಕೆಗಳ ಮುಖಾಂತರ ಯುವಕರನ್ನು ಗುರುತಿಸುವಂಥ ಕೆಲಸ ಈ ರೀತಿಯಾಗಿ ಆದರೆ ಯುವಕರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗುತ್ತೆ. ಇದನ್ನು ಎಲ್ಲ ಕಡೆಯೂ ಕೂಡ ಎಲ್ಲರೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಯುವಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ನನ್ನ ಯುವ ಮಿತ್ರರು, ವಿಶೇಷವಾಗಿ ಮನು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರ್ಯಕ್ರಮ ಇಂದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೆ ಮುಖ್ಯವಾಗಿ ಕಾರಣ ಬಂದು ನಮ್ಮ ಮನೋಹರ್ ಅವರು, ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಹಾಗೆ ನಮ್ಮ ಸುತ್ತ ಇರುವಂಥ ಎಲ್ಲ ಅವರ ತಂಡ, ಇವರ ಒಂದು ಶ್ರಮದಿಂದ ಇವತ್ತು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಹಾಗೂ ನೃತ್ಯ ಒಂದು ಸ್ಪರ್ಧೆ ನಮ್ಮ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಾನು ನೋಡಿರೋಂಥದ್ದು. ಇಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಎಲ್ಲ ನಮ್ಮ ತಂಡದವರು ಯಾರು ಭಾಗವಹಿಸಿದ್ರೋ ಅವರೆಲ್ಲರಿಗೂ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಕೋರ್ತೇನೆ. ಗೆದ್ದಿರೋರಿಗೂ ಇನ್ನೊಂದು ಸಾರಿ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಇರ್ತೀನಿ. ಮುಂದೆ ಹಿಂಗೆ ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು. ಹಾಗೆ ನಮ್ಮ ಮನೋಹರಣ್ಣವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಗಳು ತಗೊಳ್ಳಿ ಅಂತ ಅವ್ರಿಗೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಯುವ ಜನೋತ್ಸವ ಅಂತೇಳಿ ಒಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಇವತ್ತು ನಮ್ಮ ಎಲ್ಲ ತಂಡದವರು ಸೇರಿ ಆಯೋಜನೆ ಮಾಡಲಾಗಿತ್ತು. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಒಂದು ಸಕ್ಸಸ್ಗೊಂಡಿದೆ. ಈ ಒಂದು ಸಕ್ಸಸ್ಗೆ ಮೂಲ ರೂವಾರಿ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣವರು, ಹಾಗೆ ಎಲ್ಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳು ಮತ್ತು ನಮ್ಮ ಮದ್ದೂರಣ್ಣವರು, ಕೃಷ್ಣಮೂರ್ತಿ ಅಣ್ಣವರು, ಸದಾಮಣ್ಣವರು, ಸೀನಣ್ಣವರು, ನಮ್ಮ ಸುಬ್ಬಣ್ಣವರು, ನಮ್ಮ ಮಂಜುನಾಥ್ ಶೋಕಣ್ಣವರು, ಹಾಗೆ ನಮ್ಮ ಶಿವರಾಮಣ್ಣವರು, ಕಿರಣಣ್ಣವರು, ಹಾಗೆ ಎಲ್ಲ ಬೆಸ್ಮನಹಳ್ಳಿ ಯಲ್ಲಪ್ಪಣ್ಣವರು, ಟೋಟಲಾಗಿ ಎಲ್ಲ ನಮ್ಮ ಕಾಂಗ್ರೆಸ್ನ ಎಲ್ಲ ಒಂದು ಹಿರಿಯ ನಾಯಕರಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಕಾರಣ. ಮುಖ್ಯವಾಗಿ ನಮ್ಮ ಈ ಒಂದು ಗ್ರೌಂಡ್ನ ವ್ಯವಸ್ಥೆ ಎಲ್ಲ ನಮ್ಮ ಪದ್ಯಣ್ಣವರು ಮತ್ತು ನಮ್ಮ ರಾಜೇಂದ್ರ ಬಾಬಣ್ಣವರು ಕೂಡ ಬೆಳಗ್ಗೆಯಿಂದ ಒಂದು ಮುತುವರ್ಜಿಯಿಂದ ಎಲ್ಲ ಒಂದು ಕೆಲಸಗಳು ಮಾಡೋದು ನಮಗೆ ಹೆಲ್ಪ್ ಮಾಡಿರ್ತಾರೆ. ಹಾಗೆ ನಮ್ಮ ಯುವ ನಾಯಕರಾದಂತಹ ನಮ್ಮ ಉಲ್ಲಾಸ್ ಅವರು ಕೂಡ ನಮ್ಮ ಭಾರಿ ಕೂಡ ನಮಗೆ ಒಂದು ಕಾರ್ಯಕ್ರಮ ಮಾಡೋದಂತ ಹೇಳಿದಾಗ ಒಳ್ಳೆಯ ರೀತಿ ನಮಗೆ ಸ್ಪಂದನೆ ಮಾಡಿದ್ದು. ಹಾಗೆ
ಮತ್ತು ಇಲ್ಲಿ ಬಂದಂತಹ ಎಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಹಾಗೆ ಈ ಒಂದು ಬಂದಂತಹ ಎಲ್ಲ ಒಂದು ಕಲಾವಿದರಿಗೆ ಮತ್ತು ನಟ ಧನ್ವೀರ್ ಅವ್ರಿಗೆ ಮತ್ತು ನನ್ನ ಯುವ ಕಾಂಗ್ರೆಸ್ನ ನಮ್ಮ ನಲ್ಪಾಡಣ್ಣವ್ರಿಗೆ ಮತ್ತು ಎಲ್ಲ ಒಂದು ಬಂದಿರುವಂಥ ಎಲ್ಲ ಸಾರ್ವಜನಿಕರು ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಾವು ಮಾಡ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನನ್ನ ಅನ್ನದಾತರಾದಂಥ ಬಿ ಶಿವಣ್ಣವರು ಸಚಿವರಾಗಲಿ ಅಂತ ನಾನು ತುಂಬ ಹೃದಯದಿಂದ ನಾನು ಇದೊಂದು ದೇವರ ಹತ್ರ ನಾನು ಕೇಳ್ಕೊತೀನಿ. ಯುವ ಕಾಂಗ್ರೆಸ್ ವತಿಯಿಂದ ಬಹಳ ಅಚ್ಚುಕಟ್ಟಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಶಸ್ವಿ ಆಯಿತು ಈ ಒಂದು ಕಾರ್ಯಕ್ರಮ. ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಸಾಹೇಬರು, ಹಾಗೆ ಸದ್ದಮ್ಮಣ್ಣವರು, ಮುದ್ದುರಣ್ಣವರು, ಬೆಸ್ಮಳೆ ಯಲ್ಲಪ್ಪ, ಇನ್ನೂ ಅನೇಕ ನಮ್ಮ ಶಿವಣ್ಣ ಸಾಹೇಬರ ಸುಪುತ್ರರಾದಂಥ ಉಲ್ಲಾಸ್ ಅವರು, ಇನ್ನೂ ಅನೇಕ ಗಣ್ಯರು ಭಾಗವಹಿಸಿ ಯಶಸ್ವಿಯಾಗಿ ನಡೀತು. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೆ. ಇವತ್ತಿನ ದಿನ ಯುವ ಜನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂದಿದೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಕಾಂಗ್ರೆಸ್ ನಾಯಕರು, ಮುಖಂಡರು ಮತ್ತು ನಮ್ಮ ಯುವ ಕಾಂಗ್ರೆಸ್ ತಂಡ ಮತ್ತು ನಮ್ಮ ಅಣ್ಣ ಎಲ್ ಮುನರಣ್ಣವರು ಮತ್ತು ನಮ್ಮ ಉಲ್ಲಾಸಣ್ಣವರು, ನಮ್ಮ ಅಶೋಕಣ್ಣವರು, ಹಲವಾರು ಮುಖಂಡರು, ನಾಯಕರು ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಮಾಡಿದಂಥ ನಾಯಕರಿಗೆ, ಮುಖಂಡರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದಿನ ಏನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಏನು ಯುವ ಜನೋತ್ಸವ ಎಂದು ನಮ್ಮ ಪ್ರೀತಿಯ ನಲ್ಮೆಯ ನಮ್ಮ ಎಲ್ಲರ ಅಣ್ಣನಾದ ಶ್ರೀ ಎಲ್ ಮನೋಹರ್ ಅಣ್ಣನವರು, ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಅವರ ಜೊತೆ ನಾವೊಂದು ಕೆಲಸ ಮಾಡಿರೋದು ಒಂದು ತುಂಬಾ ಒಂದು ಅತ್ಯುತ್ತಮ ಒಳ್ಳೆಯ ಕೆಲಸ ಅಂತ ನಾವು ಭಾವಿಸ್ತೀರಿ. ಯಾಕಂದರೆ ಈ ಆನೇಕಲ್ ಭಾಗದಲ್ಲಿ ರಾಗಿಯ ಕಣಜದ ನಾಡು ಅಂತ ಏನಂತೀರಿ. ಈ ಆನೇಕಲ್ ಭಾಗದಲ್ಲಿ ನಮ್ಮ ಡ್ಯಾನ್ಸರ್ಸ್ ಏನಿದ್ದಾರೆ, ಅವರಿಗೆ ಒಂದು ಕಲೆ ಪ್ರದರ್ಶನವನ್ನು ಮಾಡೋದಕ್ಕೆ ಒಂದು ಚಾನ್ಸನ್ನು ಕೊಟ್ಟು ಆ ಕಲೆನ ನಾವು ತೋರಿಸ್ಬೇಕು. ಆನೇಕಲ್ಲಲ್ಲೂ ಒಂದು ಈ ಥರ ಕಲೆ ಇದೆ, ಈ ಕಲೆ ಒಂದು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಅವ್ರನ್ನು ಆ ಶೋ ಒಂದು ಮುಖಾಂತರ ಅವ್ರನ್ನ ಒಂದು ಬೆಳೆಯೋ ರೀತಿಯಲ್ಲಿ ಗುರುತಿಸಿ ಇದು ಮಾಡಿರೋದ್ರಿಂದ ಮನೋಹರಣ್ಣವರು ಯುವ ಸ್ಫೂರ್ತಿಗಾಗಿ, ಯುವ ಚೈತನ್ಯಕ್ಕಾಗಿ, ಯುವ ಏಳಿಗಾಗಿ ಸಾಕಷ್ಟು ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಅವರು ಹಾಗೆ ಮುಂದಿನ ಜರ್ನಿ ತುಂಬ ಸಕ್ಸಸ್ಫುಲ್ ಆಗಿರಲಿ ಅಂತ ನಾವೆಲ್ಲ ದೇವರ ಹತ್ರನೂ ಕೇಳಿಕೊಳ್ಳುತ್ತಾ ಇದೆ. ಇದೊಂದು ಯುವ ಜನೋತ್ಸವ ಏನೀಗ ಕಾರ್ಯಕ್ರಮ ನೆರವೇರಿದೆ. ಇದರಲ್ಲಿ ಮುಖಂಡರು ಮತ್ತು MLA ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರು, ಹ್ಯಾಟ್ರಿಕ್ ಹೀರೋ MLA ಶಿವಣ್ಣನವರು ತುಂಬ ಸಹಕಾರ ಮಾಡಿದ್ದಾರೆ. ಅವರೊಟ್ಟಿಗೆ ನಮ್ಮ ಮದ್ದೂರಣ್ಣ ಯೂತ್ ಐಕಾನ್ ಅಂತ ಏನು ಹೇಳ್ತಾರೆ, ಆನೇಕಲ್ ತಾಲೂಕಿನ ಯೂತ್ ಐಕಾನ್ ಮದ್ದೂರಣ್ಣ ಆಗಲಿ, ಸದಮ್ಮಣ್ಣ ಆಗಲಿ, ಮತ್ತು ಕಟಿಂಗ್ ಸಿನಣ್ಣ ಆಗಲಿ, ಮತ್ತು ಹಲವಾರು ಈ ಯುವ ಜನೋತ್ಸವಕ್ಕೆ ಸಾಕಷ್ಟು ಹಿಂದೆ ನಿಂತು ಬೆನ್ನೆಲುಬು ಆಗಿ ನಮ್ಮನ್ನು ಕಾಪಾಡಿದ್ದಾರೆ. ಅಣ್ಣವ್ರಿಗೆ ಮತ್ತೊಮ್ಮೆ ನಮ್ಮ ಅಣ್ಣವರ ಎಲ್ಲ ಏನು ಮನೋಹರಣ್ಣವ್ರಿಗೆ ಆ ದೇವರು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳು ಮಾಡಿ ಮತ್ತು ರಾಜಕೀಯ ಜೀವನದಲ್ಲಿ ಇನ್ನೂ ಅತ್ಯುತ್ತಮ ಸ್ಥಾನವನ್ನು ಏರಲಿ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ.